ಬೆಳಗಾವಿ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಈಗ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ. ಸರ್, ಏನು ಯಾವ ರೀತಿ ನಡೆದಿದೆ? ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ಇವಾಗ ತಾನೇ ಪ್ರಜಾಧ್ವನಿ ಯಾತ್ರೆ ಪ್ರಚಾರ ಸಭೆಯನ್ನು ಮುಗಿಸಿ ಜಸ್ಟ್ ನಮ್ಮ ನಾಯಕರಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಗೃಹ ಕಚೇರಿಗೆ ನಾವು ಬಂದಿದ್ದೀವಿ. ತಾವು ನೋಡಿರ್ಬೋದು ಯಾವ ಥರ ಜನ ಸೇರಿದ್ರು. ಕನಿಷ್ಠ ಪಕ್ಷ ಒಂದು 30,000ಕ್ಕಿಂತ ಹೆಚ್ಚಿಗೆ ಜನ ಇವತ್ತು ನಮ್ಮ ಯಾತ್ರೆಗೆ ಸೇರಿ ನಮ್ಮ ಸಮಾವೇಶಕ್ಕೆ ಬಂದು ನಮ್ಮೆಲ್ಲ ಆಶೀರ್ವಾದನ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರತಿಯೊಂದು ಕಡೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಬಾರಿ ಬೆಳಗಾವಿ ಜಿಲ್ಲೆಯ ಮಹಾಜನತೆ ಬೆಳಗಾವಿ ಮನೆ ಮಗನ ಕೈ ಹಿಡಿತಾರೋ ಅನ್ನೋ ವಿಶ್ವಾಸ ಇದೆ. ಬಿಜೆಪಿ ಅಭ್ಯರ್ಥಿ ಮೋದಿ ಹಾಗೂ ರಾಷ್ಟ್ರೀಯತೆ ನೋಡಿ, ರಾಷ್ಟ್ರದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವ್ರ ಬಳಿ ಯಾವುದೇ ಒಂದು ವಿಷಯ ಇಲ್ಲ, ಅದಕ್ಕಾಗಿ ಲೋಕಲ್ ವಿಚಾರವನ್ನು ಕೆದಕ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆ ವಿಚಾರವನ್ನ ಹೋದಲ್ಲೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳಿ? ಅವರು ಯಾವ ವಿಷಯನ ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ತಾವು ಮಾಜಿ ಮುಖ್ಯಮಂತ್ರಿ ಆದಂಥವ್ರು, ತಾವು ನಮ್ಮ ಜಿಲ್ಲೆಗೆ ಏನಾದರೂ ಮಾಡಿದರೆ, ತಮ್ಮ ಏನಾದರೂ ನಮ್ಮ ಜಿಲ್ಲೆಗೆ ಕೊಡುಗೆ ಇದ್ದರೆ ಅದನ್ನು ಬಿಟ್ಟು ಮುಂದೆ ಇಡಬೇಕಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂಥ ಟೈಮಲ್ಲಿ ನಮ್ಮ ಜಿಲ್ಲೆಯ ಜನತೆ ಕಡೆಯಿಂದ ಅವ್ರಿಗೆ ಬಹಳ ದೊಡ್ಡ ಒಂದು ಬೇಡಿಕೆ ಇತ್ತು, ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಬೇಕಂತ. ಅದನ್ನು ನಮ್ಮ ಬೆಳಗಾವಿನ ಬಿಟ್ಟು ಹುಬ್ಳಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿಕೊಟ್ರು. ಹಾಗಾಗಿ ಮೊದಲು ಈ ಪ್ರಶ್ನೆಗೆ ನೀವು ಉತ್ತರಿಸಿ. ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಸಿಪಾಯಿ. ನಮ್ಮ ದೇಶದ ಭದ್ರತೆಗಾಗಿ ನಮ್ಮ ಪಕ್ಷ ಏನೇನು ಕೊಡುಗೆ ಕೊಟ್ಟಿದೆ, ನಮ್ಮ ದೇಶದ ಭದ್ರತೆಗಾಗಿ ನಾವು 2014 ಮುಂಚೆನೂ ಇಡೀ ವಿಶ್ವದಲ್ಲಿ 3ನೇ ದೊಡ್ಡ ಸೈನ್ಯ ಅಂತ ನಮ್ಮ ದೇಶವನ್ನು ನಾವು ಕರಿತಿದ್ವಿ. ಹಾಗಾಗಿ ನಮಗೆ ನೀವು ದೇಶಭಕ್ತಿಯನ್ನು ಹೇಳಲಿಕ್ಕೆ ಬಯಸಬೇಡಿ. ನಾವು ಕೂಡ ಭಾರತೀಯರು, ನಮ್ಮ ದೇಶದ ಮೇಲೆ ನಮಗೆ ಬಹಳ ದೊಡ್ಡ ಅಭಿಮಾನ ಇದೆ. ಇವತ್ತು ನಿಮ್ಮ ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ, ನಮ್ಮ ಸ್ಥಳೀಯ ಜನತೆಗೆ 20 ವರ್ಷದಿಂದ ನಿಮ್ಮ BJP ಪಕ್ಷದ MP ಗಳಿದ್ದಾರೆ. ನೀವು ಏನನ್ನ ಕೊಡುಗೆ ನಮ್ಮ ಬೆಳಗಾವಿ ಜನತೆಗೆ ನೀವು ಕೊಟ್ಟಿದ್ದೀರಾ? ನಿಜವಾಗ್ಲೂ ಇವತ್ತು ನಮ್ಮ ಬೆಳಗಾವಿ ಸ್ಮಾರ್ಟ್ ಆಗಿದೆಯಾ? ನಿಜವಾಗ್ಲೂ ಇವತ್ತು ನಮ್ಮ ಬೆಳಗಾವಿಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬಂದಿದೆಯಾ? ನಿಜವಾಗ್ಲೂ ಇವತ್ತು ನಮ್ಮ ಬೆಳಗಾವಿಗೆ MNC ಕಂಪ್ನಿ ಬಂದಿದೆಯಾ? ಸಾಫ್ಟ್ವೇರ್ ಕಂಪ್ನೀಸ್ ಬಂದಿದಾವ? ನಮ್ಮ ಯುವಕರಿಗೆ ಇಲ್ಲೇ ನೌಕರಿ ಸಿಗ್ತಾ ಇದೆ? ಈ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಂತ ಹೇಳಿ ಅವ್ರ ಹತ್ರ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸ್ವಾಭಿಮಾನಿ ವಿಚಾರವನ್ನ ಕೆಣಕ್ತಾ ಇದ್ದೀರಿ. ಏನಂತಂದ್ರೆ ಬೆಳಗಾವಿ ಸ್ವಾಭಿಮಾನ ವಿಚಾರ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಆ ಸ್ವಾಭಿಮಾನ ಅಸ್ತ್ರ ಯಾಕೆ ಪ್ರಯೋಗ ಆಗ್ತಾ ಇದೆ? ನಿಜವಾಗ್ಲೂ ಇದು ನಮ್ಮ ಸ್ವಾಭಿಮಾನ ಚುನಾವಣೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ದೊಡ್ಡ ಇತಿಹಾಸ ಇದೆ. ನಮ್ಮ ಜಿಲ್ಲೆಗೆ ಏನಂತೀವಿ ನಾವು, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂಥ ಜಿಲ್ಲೆ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಜಿಲ್ಲೆ, ಮಹಾತ್ಮ ಗಾಂಧಿ ಬಂದು ಹೋದಂಥ ಜಿಲ್ಲೆ. ನಮ್ಮ ಜಿಲ್ಲೆಗೆ ಹೊರಗಡೆಯಿಂದ ಬಂದು ನಮ್ಮ ಜನರನ್ನ ಆಳಬೇಕಾದಂಥ ನಮ್ಮ ಅವಶ್ಯಕತೆಗೆ ಇಲ್ಲ. ಪ್ರತಿಯೊಂದು ಪಕ್ಷದಲ್ಲಿ, ನಮ್ಮ ಜಿಲ್ಲೆಯಲ್ಲಿದ್ದಂಥ ಪ್ರತಿಯೊಂದು ಪಕ್ಷದಲ್ಲಿ ಸಮರ್ಥ ನಾಯಕರಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಹೊರಗಡೆ ಜಿಲ್ಲೆಯಿಂದ ಬಂದು ಯಾರು ನಮ್ಮ ಜಿಲ್ಲೆ ಮೇಲೆ ಅತಿ ಹೆಚ್ಚು ಅನ್ಯಾಯ ಮಾಡಿದ್ದಾರೆ, ನಮ್ಮ ಜಿಲ್ಲೆಯ ಯೋಜನೆಗಳನ್ನ ಬೇರೆ ಜಿಲ್ಲೆಗೆ ತೊಗೊಂಡೋಗಿದ್ದಾರೆ, ಅಂಥವ್ರಿಗೆ ನಮ್ಮ ಜನ ಇವತ್ತು ಮತ ನೀಡಬೇಕಾ? ಇದು ನಮ್ಮ ಸ್ವಾಭಿಮಾನದ ಚುನಾವಣೆ. ಈ ಬಾರಿ ನಮ್ಮ ಸ್ವಾಭಿಮಾನದ ಜನತೆ ನಮ್ಮ ಅಸ್ಮಿತೆಗೆ ಹೋರಾಡ್ತಾರೆ, ಬೆಳಗಾವಿ ಮನೆ ಮಗನ ಕೈ ಹಿಡಿತಾರೆ, ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿಕ್ ಬಯಸ್ತೀನಿ. ಏನ್ ಅಪೀಲ್ ಮಾಡ್ಕೊತೀರಿ? ಬೆಳಗಾವಿ ಮಹಾಜನತೆಯಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಮನೆ ಮಗನಾಗಿ ಬರೀ ಒಂದು ಅವಕಾಶವನ್ನು ಕೊಟ್ಟು ನೋಡಿ. ಮುಂದಿನ 5 ವರ್ಷದಲ್ಲಿ ಯಾವಾಗ ಮತ್ತೆ ಚುನಾವಣೆಗೆ ಬರ್ತೀನಿ, ಮಾಡಿದಂಥ ಕೆಲಸದ ಪಟ್ಟಿ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಕ್ರಮ ಸಂಖ್ಯೆ 3 ಹಸ್ತದ ಚಿಹ್ನೆ ಮೇಲೆ ಮತವನ್ನು ಕೊಟ್ಟು ನಿಮ್ಮ ಮನೆ ಮಗನ ಆರಿಸ್ಕೊಡಿ ಅಂತೇಳಿ ಕೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಇದಿಷ್ಟು ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.